ಬಿಹಾರದ್ದು ಏನಾಯ್ತು? ನಿರಂತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹದ ಫಲವಾಗಿ ಮತ್ತು ಅಧಿಕಾರಿಗಳ ಶ್ರಮದಿಂದನೂ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಒತ್ತಡ ಹಾಕಿದ ಫಲವಾಗಿ ನಮ್ಮ ಹಾವೇರಿ ಜಿಲ್ಲಾಕ್ಕೆ 2023-24ನೇ ಸಾಲಿನ 102 ಪ್ರಕರಣ ಇದ್ವು. ಅದರ 69 ಪ್ರಕರಣ ಮುಂಚೆ ದುಡ್ಡು ಕೊಟ್ಟಿದ್ರು. ಈಗ ಮೊನ್ನೆಗೆ ಇನ್ನೂ 32 ಪ್ರಕರಣ ಇದ್ವು. ಅದಕ್ಕೂ ಈಗ ರಿಲೀಸ್ ಮಾಡ್ಯಾರ. ಅದರಾಗೂ ಎಷ್ಟು ಪಂಚಾಯತ್ ಮೈನಸ್ ಸಿಗ್ಯಾವ ನೋಡ್ಬೇಕಾಗೈತಿ. ಪೂರ್ತಿ ಡೀಟೇಲ್ಸ್ ಕಾಪಿ ಸಿಕ್ಕೈತಿ, ಅದು ಸರ್ಚ್ ಮಾಡಕತ್ತೇವೆ ನಾವು. ಈಗ ಓದೋದು 2024-25ನೇ ಸಾಲಿಂದ 85,000 ಅರ್ಜಿ ಕೊಟ್ಟಿದ್ದೀವಿ ನಾವು ಮಧ್ಯಂತರ ಬೆಳೆ ವಿಮೆ ಪರಿಹಾರಕ್ಕೆ ಅಂತಂದು. 85,000 ಅರ್ಜಿಗೂ ಈಗ ಸದ್ಯದ್ರಾಗನೇ 20%, 25, 30 ಒಂದೊಂದು ಪಂಚಾಯತಿ 80% ಮಟನೂ ಈಗ ಪರಿಹಾರ ವಿತರಣೆ ಮಾಡೋಕ್ಕೆ ಕ್ರಮ ಕೈಗೊಳ್ಳಕತ್ತಾರ. ರಾಜ್ಯದಲ್ಲೇ ನಮ್ಮದು ರೈತ ಸಂಘದ ಹೋರಾಟದಿಂದ ಮಾದರಿ ಜಿಲ್ಲೆ ಆಗೈತಿ. ಯಾಕಂದ್ರೆ ಇಡೀ ರಾಜ್ಯದ ತುಂಬನ ಇನ್ಸೂರೆನ್ಸಿನ ಸಂಬಂಧ 90,000 ಅರ್ಜಿ ಬಂದೆ ಅಂದರೆ ಅದ್ರೊಳಗೆ 82,000 ಅರ್ಜಿ ನಮ್ಮ ಹಾವೇರಿ ಡಿಸ್ಟಿಕ್ಕಿನ ಅದಾವನ್ನಂಥದ್ದು ಒಂದು ನಮಗೆ ಹೆಮ್ಮೆ ಐತಿ. ರೈತ ಸಂಘದಿಂದ ರೈತರೆಲ್ಲರೂ ಜಾಗೃತಿ ಆಗಕತ್ತಾರ ಅನ್ನೋಂಥದ್ದು ಒಂದು ನಮ್ಮ ಅನಿಸಿಕೆ. ಎಷ್ಟು ದಿನ ಧರಣಿ ಮಾಡಿದ್ವಿ? 12 ದಿನ ನಾವು ಧರಣಿ ಮಾಡಿದ್ವಿ. ಹೋರಾತ್ರಿ? ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದ್ವಿ. ಏನಂದ್ರೆ ಉಸ್ತುವಾರಿ ಮಿನಿಸ್ಟರ್ ಕರೆಸಿ ಮಾತಾಡಿದ್ರು. ಇನ್ನೂ ಒಂದು ವಾರದೊಳಗೆ ಕೆಲವೊಂದಿಷ್ಟಕ್ಕೆ ಇನ್ನೊಂದು ವಾರದೊಳಗೆ ಪರಿಹಾರ ಕೊಡ್ತೇವೆ ಅಂದರು. ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಒಂದು ತಿಂಗಳ ಕಾಲಾವಕಾಶ ಕೊಟ್ಟರೆ, ಇನ್ನು ಕೆಲವೊಂದಿಷ್ಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹಂತದಾಗ ಅದಾವು, ಅವನ್ನ ಅತಿ ಶೀಘ್ರದಲ್ಲೇ ಬಗೆಹರಿಸ್ತೇವೆ ಅಂತ ಹೇಳ್ಯಾರ. ನಿಮ್ಮ ಹೆಸರು? ಶಿವಯೋಗಿ ಹೊಸಗೌಡ್ರ, ಕಾರ್ಯದರ್ಶಿ, ಹಾವೇರಿ.